ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಅರಣ್ಯ ಭೂಮಿ ಒತ್ತುವರಿ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹೈಕೋರ್ಟ್ ಚಾಟಿ ಬೀಸಿದೆ. ಈ ಹಿಂದೆ ಹೈಕೋರ್ಟ್ ಆದೇಶದಂತೆ ಜಂಟಿ ಸರ್ವೆ ಮಾಡಲು ಸೂಚನೆ ನೀಡಿದ್ದು, ಅಲ್ಲದೆ ಪದೇ ಪದೇ ಜಂಟಿ ಸರ್ವೆಗೆ ಗೈರಾಗುತ್ತಿರುವ ರಮೇಶ್ ಕುಮಾರ್ಗೆ ವಾರ್ನಿಂಗ್ ಕೊಟ್ಟಿದೆ. ಜಂಟಿ ಸರ್ವೆ ಕಾರ್ಯ ಮಾಡಿ ಒತ್ತುವರಿ ಆಗದಿದ್ದಲ್ಲಿ ಮುಂದಿನ ಕ್ರಮ ಜರುಗಿಸುವಂತೆ ಆದೇಶ ನೀಡಿದ್ದು ರಮೇಶ್ ಕುಮಾರ್ಗೆ ಕಂಟಕ ಎದುರಾಗಿದೆ. ರಮೇಶ್ ಕುಮಾರ್ ವಿರುದ್ಧ ಅರಣ್ಯ ಒತ್ತುವರಿ ಆರೋಪ. 2 ತಿಂಗಳಲ್ಲಿ 3 ಬಾರಿ ಜಂಟಿ ಸರ್ವೆ ಮುಂದೂಡಿಕೆ. ಪ್ರಭಾವಿಗಳ ಪರ ನಿಂತಿದ್ದ ಸರ್ಕಾರ. ಹೈಕೋರ್ಟ್ ಖಡಕ್ ಸೂಚನೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ಕೇಳಿಬಂದಿರುವ ಅರಣ್ಯ ಒತ್ತುವರಿ ಆರೋಪ ಮತ್ತೆ ಚರ್ಚೆಗೆ ಗ್ರಾಸವಾಗಿದೆ. ಕೋಲಾರದ ಶ್ರೀನಿವಾಸಪುರ ತಾಲೂಕಿನ ಜಿನಕಲಕುಂಟೆ ಅರಣ್ಯ ಪ್ರದೇಶದಲ್ಲಿನ 61.39 ಗುಂಟೆ ಭೂಮಿಯನ್ನು ರಮೇಶ್ ಕುಮಾರ್ ಒತ್ತುವರಿ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. 2 ದಶಕಗಳೇ ಕಳೆದರೂ ರಮೇಶ್ ಕುಮಾರರಿಂದ ಅರಣ್ಯ ಭೂಮಿ ಒತ್ತುವರಿ ಆಗಿದ್ಯಾ ಅನ್ನೋದರ ಕುರಿತು ಸರಿಯಾದ ಸರ್ವೆ ಕಾರ್ಯ ಕೂಡ ಮಾಡಲು ಸಾಧ್ಯವಾಗಿಲ್ಲ. ಈ ನಡುವೆ ಹೈಕೋರ್ಟ್ ಹಾಗೂ ಕೇಂದ್ರ ಪರಿಸರ ಇಲಾಖೆ ಅಂತಿಮ ಗಡುವು ನೀಡಿದ ಕೂಡಲೇ ಜಂಟಿ ಸರ್ವೆ ಮಾಡಿ ಒತ್ತುವರಿಯಾಗಿದ್ದಲ್ಲಿ ತೆರವು ಮಾಡಿ ಅಂತ ಅರಣ್ಯ ಹಾಗೂ ಕಂದಾಯ ಇಲಾಖೆ ಸೂಚನೆ ನೀಡಿತ್ತು. ಆದರೂ ಕಳೆದ 2 ತಿಂಗಳಿನಿಂದ 3 ಬಾರಿ ಜಂಟಿ ಸರ್ವೆ ಮುಂದೂಡಲಾಗಿದೆ. ಅರಣ್ಯ ಹಾಗೂ ಕಂದಾಯ ಇಲಾಖೆಯ ಜಂಟಿ ಸರ್ವೆಗೆ ಮೊದಲು ನವೆಂಬರ್ 6ರಂದು ದಿನಾಂಕ ನಿಗದಿ ಮಾಡಲಾಗಿತ್ತು. ಆದರೆ ಅಂದು ಚನ್ನಪಟ್ಟಣ ಉಪಚುನಾವಣೆ ನೆಪ ಹೇಳಲಾಗಿತ್ತು. 2ನೇ ಬಾರಿ ಡಿಸೆಂಬರ್ 20ರಂದು ದಿನಾಂಕ ನಿಗದಿಯಾದರೂ ಕಂದಾಯ ಇಲಾಖೆ ಪ್ರಾದೇಶಿಕ ಆಯುಕ್ತರು ಜಂಟಿ ಸರ್ವೆ ಕಾರ್ಯಕ್ಕೆ ತಡೆ ಒಡ್ಡಿದ್ದರು. 3ನೇ ಬಾರಿ ಅಂದ್ರೆ ಇಂದು ನಿಗದಿಯಾಗಿದ್ದ ಸರ್ವೆ ಕಾರ್ಯವನ್ನು ಜನವರಿ 5ಕ್ಕೆ ನಿಗದಿಪಡಿಸಲಾಗಿದೆ. ಹೀಗಾಗಿ ಜನವರಿ 15ಕ್ಕೆ ಜಂಟಿ ಸರ್ವೆ ಮಾಡಿ ಜನವರಿ 30ರ ಒಳಗೆ ವರದಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಹೈಕೋರ್ಟ್ ಸೂಚನೆ ನೀಡಿದೆ. ಈ ಸರ್ಕಾರದಲ್ಲಿ ಸಚಿವರುಗಳು ಅರ್ಧಂಬರ್ಧ ಮಾತಾಡ್ತಾ ಇದ್ದಾರೆ. ಸರ್ವೆ 6ನೇ ತಾರೀಕು ಫಿಕ್ಸ್ ಆಗಿದೆ ಅಂತ ಹೇಳ್ತಾರೆ, ಮತ್ತೆ ಮೊದಲೇ ಸರ್ವೆ ಆಗಿತ್ತು, ಜಂಟಿ ಸರ್ವೆ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಇದು ಅನುಮಾನ, ಸಾರ್ವಜನಿಕರ ಅನುಮಾನ ಮೂಡ್ತಾ ಇದೆ. ಅನುಮಾನ ಕ್ಲಿಯರ್ ಆಗಬೇಕಾದ್ರೆ ಅವತ್ತು ಸರ್ವೆ ಮಾಡಿ, ಜಂಟಿ ಸರ್ವೆ ಮಾಡಿ. ನಾವು ಕೇಳ್ತಾ ಇರೋದು ನಿಮ್ಮ ಒತ್ತುವರಿ ಆಗಿದೆ ಅಂತ ನಾವು ಕೇಳ್ತಾ ಇದೀವಿ. ಒತ್ತುವರಿ ಆಗಿಲ್ಲ ಅಂತ ನೀವು ತೋರಿಸಿ. ನೀವು 2013ರಿಂದನೂ ಸಹ ಎಲ್ಲಾ ಸರ್ಕಾರಗಳನ್ನು ಬಳಸ್ಕೊಳ್ತಾ ಇದ್ದೀರಾ. ನೀವು ಕಾಂಗ್ರೆಸ್ ಆಗ್ಬೋದು, JDS ಆಗ್ಬೋದು, ಬಿಜೆಪಿನೂ ಆಗ್ಬೋದು. ಅಂದ್ರೆ ಬಲಾಢ್ಯರು ರಾಜಕಾರಣಿಗಳೆಲ್ಲ ಒಂದೇನಾ ಅಂತ ನಮ್ಗೆ ಎಲ್ಲೋ ಒಂದ್ ಕಡೆ ಅನುಮಾನ ಮೂಡ್ತಾ ಇದೆ. ಕಳೆದ 2 ದಶಕಗಳಿಂದ ಅರಣ್ಯ ಒತ್ತುವರಿ ಬಗ್ಗೆ ಅಂತಿಮ ತೀರ್ಮಾನಕ್ಕೆ ಬಾರದ ಹಿನ್ನೆಲೆ ಹೈಕೋರ್ಟ್ ಖಡಕ್ ಆದೇಶ ಹೊರಡಿಸಿದೆ. ಒತ್ತುವರಿದಾರರು ಇಲ್ಲದೆ ಹೋದರೂ ಜನವರಿ 15ಕ್ಕೆ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಜಂಟಿ ಸರ್ವೆ ಮಾಡಿ ಮುಗಿಸಬೇಕು ಅಂತ ತಿಳಿಸಿದೆ. ಅಲ್ಲದೆ ರಮೇಶ್ ಅವರಿಗೆ ಮೇಲ್ಮನವಿ ಸಲ್ಲಿಸಲು ಅವಕಾಶ ಇಲ್ಲ ಎಂದು ಎಚ್ಚರಿಕೆ ನೀಡಿದೆ. ಜೊತೆಗೆ ಕಳೆದ ಕೆಲವು ದಿನಗಳಿಂದ ಕಂದಾಯ ಇಲಾಖೆ ಪ್ರಾದೇಶಿಕ ಆಯುಕ್ತರು ಮಾಡಿದ್ದ ಎಲ್ಲಾ ಆದೇಶಗಳನ್ನ ವಜಾ ಮಾಡಿದೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಕೋಲಾರ ಡಿಸಿಎಫ್ ಏಡುಕುಂಡಲು ಅವರಿಗೆ ಮುಂಬಡ್ತಿ ನೀಡಿ ಕೋಲಾರದಿಂದ ಹಾಸನಕ್ಕೆ ವರ್ಗಾವಣೆ ಮಾಡಿದೆ. ಕೋಲಾರದಲ್ಲಿ ಕಳೆದ 28 ತಿಂಗಳಿನಿಂದ ಕಾರ್ಯನಿರ್ವಹಣೆ ಮಾಡಿದ್ದ ಏಡುಕುಂಡಲು ಶ್ರೀನಿವಾಸಪುರ ತಾಲೂಕಿನಲ್ಲೇ ಸಾವಿರಾರು ಎಕರೆ ಒತ್ತುವರಿ ಪ್ರದೇಶ ತೆರವು ಮಾಡಿ ಹಲವರಿಗೆ ಬಿಸಿ ಮುಟ್ಟಿಸಿದ್ದರು. ಹೀಗಾಗಿ ಇಂತಹ ಅಧಿಕಾರಿಯನ್ನು ವರ್ಗಾವಣೆ ಮಾಡುವ ಮೂಲಕ ಸರ್ಕಾರ ಪ್ರಭಾವಿಗಳ ಬೆನ್ನಿಗೆ ನಿಂತಿದೆಯಾ ಎಂಬ ಅನುಮಾನ ವ್ಯಕ್ತವಾಗಿದೆ. ನನ್ನ ಗೊತ್ತಾಗಿ ನಾನು ಅವರು ಕೊಟ್ಟಿದ್ದ ಆದೇಶ ನಾನು ನೋಡಿರಲಿಲ್ಲ. ನಾನು ನಾಳೆ ಎಸ್ಟರ್ಡೇ 7 o'clock 8 o'clock ವರೆಗೆ ನಮಗೇನು ನೋಟಿಸು ಆ ರೀತಿಯಲ್ಲಿ ಆರ್ಡರ್ ಬಂದಿರಲಿಲ್ಲ. ಆನರಬಲ್ ಹೈಕೋರ್ಟ್ ಆರ್ಡರ್ ಕ್ಲಿಯರ್ ಆಗಿದೆ. ಪಿಟಿಷನರ್ಸ್ ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು, ಅದರಲ್ಲಿನೂ ಪರ್ಟಿಕ್ಯುಲರ್ ಆಗಿ ಡಿಪ್ಯೂಟಿ ಕನ್ಸರ್ವೇಟರ್ ಆಫ್ ದ ಫಾರೆಸ್ಟ್ ಗಿವ್ ಎ ನೋಟಿಸ್ ಫ್ರೆಶ್ ಅಂತ ಇದೆ. ಅದರಲ್ಲಿ ಯಾರ್ಯಾರಿಗೆ ನೋಟಿಸ್ ಕೊಡಬೇಕು ಅಂತ ಇದೆ. ಆದ್ದರಿಂದ ನಾನು ಅವ್ರದ್ದು ಆರ್ಡರ್ ನಾನು ನೋಡಿರಲಿಲ್ಲ. ನೋಡಿದ ಮೇಲೆ ನಾನು ನಮ್ಮ ಮೇಲಾಧಿಕಾರಿಗಳಿಗೂ ತಿಳಿಸ್ತೀನಿ ಯಾವ ರೀತಿಯಲ್ಲಿ ನಾವು ಮುಂದಕ್ಕೆ ಹೋಗಬೇಕು ಈ ಜಂಟಿ ಸರ್ವೆ ಬಗ್ಗೆ ಅಂತ ಮುಂದಕ್ಕೆ ಹೋಗ್ತೀವಿ. ಒಟ್ಟಿನಲ್ಲಿ ರಾತ್ರೋರಾತ್ರಿ ಬಡವರು, ರೈತರ ಜಮೀನು ತೆರವುಗೊಳಿಸುವ ಅರಣ್ಯ ಇಲಾಖೆ ರಮೇಶ್ ಕುಮಾರ್ ವಿರುದ್ಧ ಜಂಟಿ ಸರ್ವೆ ಮುಂದೂಡಲು ನೆಪ ಹೇಳುತ್ತಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಅದೇನೇ ಇದ್ರೂ ಜಂಟಿ ಸರ್ವೆ ಮಾಡಿ ಒತ್ತುವರಿಯಾಗಿದ್ದಲ್ಲಿ ಮುಂದಿನ ಕ್ರಮ ಜರುಗಿಸುವಂತೆ ಹೈಕೋರ್ಟ್ ಆದೇಶ ಮಾಡಿರೋದ್ರಿಂದ ರಮೇಶ್ ಕುಮಾರ್ಗೆ ಕಂಟಕ ಎದುರಾಗಿರೋದಂತೂ ಸುಳ್ಳಲ್ಲ. ಕ್ಯಾಮರಾಮನ್ ಮದನ್ ಜೊತೆ ರವಿ, ಪಬ್ಲಿಕ್ ಟಿವಿ, ಕೋಲಾರ.